ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಭಕ್ತಿವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಮ್ಮ ದಿವ್ಯ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಮಠದ ಪರಮಾಪ್ತ ಶಿಷ್ಯರಾದ ಶ್ರೀ ರವಿ ನರಸಿಂಹನ್ ಅವರು ಇದ್ದಾರೆ. ತಲೆಮಾರುಗಳಿಂದ ಅವರ ಕುಟುಂಬದವರು ನಮ್ಮ ಶ್ರೀಮಠದ ಶಿಷ್ಯರು. ಶ್ರೀಯುತರು ಖ್ಯಾತ ಉದ್ಯಮಿ. ಅನೇಕ ಸಮಾಜ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶ್ರೀಮಠಕ್ಕೆ ಅಪಾರ ಕೈಂಕರ್ಯ ಮಾಡುತ್ತಿದ್ದಾರೆ. ಶ್ರೀ ಜಿ.ಎರ್. ಸ್ವಾಮಿಗಳ ಆಶಯದಂತೆ ಸ್ಥಾಪನೆಗೊಂಡಿರುವ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ಅಧ್ಯಕ್ಷರೂ ಸಹ ಆಗಿದ್ದಾರೆ. ಬನ್ನಿ ಈಗ ಅವರ ಅನಿಸಿಕೆಗಳನ್ನು ಕೇಳೋಣ. ಶ್ರೀಮತೆ ರಾಮಾನುಜಾಯ ನಮಃ. ಅಡಿಯನ್ ರಾಮಾನುಜದಾಸನ್. ನನ್ನ ಹೆಸರು ಮಂಡ್ಯಂ ತೊಂಡನೂರು ನರಸಿಂಹನ್. ಆದರೂ ಜನರು ಪ್ರೀತಿಯಾಗಿ ನನ್ನ ಬಾಂಧವರೆಲ್ಲರೂ ರವಿ ನರಸಿಂಹನ್ ಅಂತ ಕೂಗ್ತಾರೆ. ನನ್ನ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಿನಲ್ಲಿ BE ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದ್ದೇನೆ. ಮುಗಿಸಿದ ನಂತರ 2-3 ವರ್ಷಗಳು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡುತ್ತಾ 1995ನಲ್ಲಿ ಸ್ವಂತ ಉದ್ಯಮ ಶುರು ಮಾಡಿ ಈಗ 31 ವರ್ಷಗಳಾಗಿದೆ. ಟೆಲಿಕಮ್ಯುನಿಕೇಷನ್ ಪ್ರಾಜೆಕ್ಟ್ಸ್ ಹಾಗೂ CCTV, ಸೆಕ್ಯೂರಿಟಿ ಎಲೆಕ್ಟ್ರಾನಿಕ್ಸ್ ಹಾಗೂ ಸ್ಮಾರ್ಟ್ ಕ್ಲಾಸ್ ಸೊಲ್ಯೂಷನ್ಸ್ ಇದೆಲ್ಲ ವ್ಯವಸ್ಥೆಗಳಿಗೂ ಇನ್ಸ್ಟಲೇಷನ್, ಡಿಸ್ಟ್ರಿಬ್ಯೂಷನ್ ಎಲ್ಲ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ. ನನ್ನ ಕಂಪನಿ ಹೆಸರು ಯುನಿಸರ್ವ್ ಟೆಲಿಕಾಂ ಪ್ರೈವೇಟ್ ಲಿಮಿಟೆಡ್. ನನ್ನ ತಂದೆಯವರು ಮೂಲತಃ ತೊಂಡನೂರವರು ಹಾಗೂ ತಾಯಿ ಮಂಡ್ಯದವರು. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ, ಮಲ್ಲೇಶ್ವರಂ ಸುತ್ತಮುತ್ತಲಿನಲ್ಲೇ ನನ್ನ ವಿದ್ಯಾಭ್ಯಾಸ ಕೂಡ ಆಗಿದೆ. ಹಾಗೂ ನನ್ನ ಉದ್ಯಮ ಕೂಡ ಇಲ್ಲಿಯ ರಾಜಾಜಿನಗರ್ನಲ್ಲಿ ನಡೆದುಕೊಂಡು ಬಂದಿದ್ದೆ. ನನಗೆ ಸ್ವಾಮೀಜಿಯವರ ಮೊದಲ ಬಾರಿ ವೀಕ್ಷಿಸಿದ್ದು ಅವರ ಪೂರ್ವಾಶ್ರಮದಲ್ಲಿ 2 ವರ್ಷಗಳ ಹಿಂದೆ 2012ನೇ ಇಸ್ವಿನಲ್ಲಿ ಯಾರೋ ಹೀಗೆ ಹಿತೈಷಿಗಳ ಕೂಡ ಕರ್ಕೊಂಡು ಹೋಗಿ ಭೇಟಿಯಾಗಿದ್ದು. ಮೊದಲನೇ ಬಾರಿ ಭೇಟಿನಲ್ಲೇ ತುಂಬ ಆಕರ್ಷಿತನಾಗಿ, ಅವರ ಮಾತುಗಳಿಗೆ ಎಲ್ಲ ತುಂಬ ಆಕರ್ಷಿತನಾಗಿ, ಅವರು ಏನೇ ಕಾರ್ಯಗಳು ಮಾಡುತ್ತಾ ಬಂದಿದ್ದಾರೆ ಎಂದು ತಿಳಿದುಕೊಂಡ ಮೇಲೆ ಅವರ ಕಾರ್ಯಗಳಲ್ಲಿ ನನಗೂ ಒಂದು ಅಳಿಲ್ ಸೇವೆ ಮಾಡೋಕ್ಕೆ ಒಂದು ಭಾಗ್ಯ ಸಿಕ್ಕಿತ್ತು ಅಂತ ಶುರು ಮಾಡಿಕೊಂಡು ಬಂದೆ. ಅವರು 2014ನಲ್ಲಿ ಪೀಠಾರೋಹಣ ಆದಮೇಲೆ, 41ನೇ ಪೀಠಾಧಿಪತಿ ಆದಮೇಲೆ ಭಾಳಷ್ಟು ಕೈಂಕರ್ಯಗಳು ಮಾಡ್ತಾ ಬರ್ತಿದ್ದಾರೆ. ಮೊದಲನೇ 2015ನಲ್ಲಿ ಶ್ರೀ ಪ್ರಸಾದಂ ಟ್ರಸ್ಟ್ ಅಂತ ಶುರು ಮಾಡಿ ಇಲ್ಲಿ ಮಠದ ಮುಂದೆ ಎಲ್ಲ ಎಲ್ಲರಿಗೂ, ಯಾರು ಜನರಲ್ ಪಬ್ಲಿಕ್ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಶುರು ಮಾಡಿದ್ವಿ. ಆವಾಗ ಒಂದು 200-300 ಜನ ಶುರು ಮಾಡಿದ್ದು. ಸ್ಕೂಲು ಆಮೇಲೆ ಆರ್ಫನೇಜ್ಗೆ ಕೊಡ್ತಾ ಬಂದಿದ್ದು. ಇವಾಗ ಸುಮಾರು 800 ಜನಕ್ಕೆ. ಹಾಗೆ 10-11 ವರ್ಷಗಳು ನೋಡಿದ್ರೆ ಒಂದು 10 ಲಕ್ಷಕ್ಕೂ ಹೆಚ್ಚು ಪ್ರಸಾದದ ವಿತರಣೆ ಆಗಿದೆ. ಇಲ್ಲಿ ಅಲ್ಲದೆ ತೊಂಡನೂರಿನಲ್ಲಿ ಕೂಡ ಆಗಿದೆ. ಹಾಗೆ ಅವರು ಭಾಳ SRIRDP ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿ, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಶುರು ಮಾಡಿ ತೊಂಡನೂರಿನಲ್ಲಿ. ಅಲ್ಲಿ ಸೋಲಾರ್ ಪ್ರಾಜೆಕ್ಟ್ ಆಗಲಿ ಅಥವಾ ಸ್ಕೂಲಿನ ಮಕ್ಕಳಿಗೆ ಆಟದ ವ್ಯವಸ್ಥೆ ಆಗಲಿ, ಅವ್ರಿಗೆ ಇಂಗ್ಲೀಷ್ ಕಲಿಕೆ ವ್ಯವಸ್ಥೆ ಆಗಲಿ, ಸುಮಾರು 10 ವರ್ಷಗಳಿಂದ ಸತತವಾಗಿ ನಡೀತಾ ಬಂದಿದೆ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಕೊರತೆ ಅಂತೂ ಕಮ್ಮಿ ಅಂತೂ ಆಗಿಲ್ಲ, ಯಾವಾಗಲೂ ಹೆಚ್ಚಾಗಿ ಆಗ್ತಾ ಹೋಗ್ತಾ ಇದೆ. 4 ವರ್ಷಗಳ ಹಿಂದೆ ಕೋವಿಡ್ ಸಮಯದಲ್ಲಂತೂ ಎಲ್ಲರಿಗೂ ಪ್ರಾವಿಷನ್ಸು, ಮೆಡಿಕಲ್ ತಪಾಸಣೆ, ಆಮೇಲೆ ಮೆಡಿಸಿನ್ಸ್ ಕೂಡ ವಿತರಣೆ ಮಾಡ್ತಾ ಬಂದ್ವಿ. ಸುಮಾರು 10,000 ಜನಕ್ಕೆ ಆ ಟೈಮ್ನಲ್ಲಿ, ಕೋವಿಡ್ ಟೈಮ್ನಲ್ಲಿ 10,000 ಜನಕ್ಕೆ ಪ್ರೊವೈಡೆಡ್ ಪ್ರಾವಿಷನ್ಸ್ ಫಾರ್ ಆಲ್ ದಿ ನೀಡಿ ಪೀಪಲ್. ಅದೊಂದು ಮಠದ ವತಿಯಿಂದ ಆಗಿದ್ದ ದೊಡ್ಡ ಒಂದು ಜನರಿಗೆ ಪಬ್ಲಿಕ್ ಸರ್ವಿಸ್ ಅಂತ ಏನು ಹೇಳ್ತೀವೋ, ಸಮಾಜ ಸೇವೆ ಅಂತ ಹೇಳ್ತೀವೋ, ಅದು ದೊಡ್ಡ ಮಹಾ ಉಪಯೋಗ ಆಗಿದೆ. ಹೀಗೆ ಸ್ವಾಮಿಗಳು ಒಂದು 50 ವರ್ಷಗಳ ಕಾಲದಿಂದಲೂ ಇದೇ ಮಾಡುತ್ತಾ ಬಂದಿದ್ದಾರೆ. ನಮಗೆ ಒಂದು 10 ವರ್ಷದಿಂದ, ನನಗೆ ವೈಯಕ್ತಿಕವಾಗಿ ಒಂದು 10 ವರ್ಷಗಳಿಂದ ಅವರ ಜೊತೆ ಸೇರಿ ಒಂದು ಅಳಿಲ್ ಸೇವೆ ಮಾಡಲಿಕ್ಕೆ ಅವಕಾಶ ಆಗಿದೆ. 2016ನಲ್ಲಿ 17ನಲ್ಲಿ ಭಗವದ್ ರಾಮಾನುಜ ಸಹಸ್ರಮಾನೋತ್ಸವ ಅದ್ಧೂರಿಯಾಗಿ
ಪ್ಯಾಲೇಸ್ ಗ್ರೌಂಡ್ ಅರಮನೆ ಮೈದಾನದಲ್ಲಿ ನಡೆಯಿತು. ಆವಾಗಲೂ ನಾವು ಪ್ರಸಾದದ ವಿತರಣೆ ಒಂದು ವಿಭಾಗವನ್ನು ವಹಿಸಿಕೊಂಡು ಯಶಸ್ವಿಯಾಗಿ ಒಂದು 25,000 ಜನ ಸೇರಿದ್ದರು. ಎಲ್ಲರಿಗೂ ಯಾವುದೂ ಒಂದು ಕುಂದುಕೊರತೆಗಳಿಲ್ಲದೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಸಾದ ವಿತರಣೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೇವೆ. ಆಮೇಲೆ 2017ರಲ್ಲಿ ನಮ್ಮ ಶ್ರೀ ವೈಷ್ಣವ ಜನಾಂಗ ಇಡೀ ಕರ್ನಾಟಕದಲ್ಲಿ ಹೆಚ್ಚು ವಿಭಿನ್ನ ಪಂಗಡಗಳಾಗಿ ವಿಭಜಿಸಿ ಹೋಗಿತ್ತು. ಈ ಸ್ವಾಮಿಗಳು ಪೂರ್ವಾಶ್ರಮದಿಂದಲೂ ಎಲ್ಲ ಕರ್ನಾಟಕ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಓಡಾಡುತ್ತಾ ಜನಗಳನ್ನು ಒಟ್ಟುಗೂಡಿಸ್ತಾ, ಶ್ರೀ ವೈಷ್ಣವರನ್ನು ಒಟ್ಟುಗೂಡಿಸ್ತಾ, ರಾಮಾನುಜದ ಅನುಯಾಯಿಗಳನ್ನು ಒಟ್ಟುಗೂಡಿಸುತ್ತಾ ಅವ್ರ ವಿಷನ್ ಏನಂತ ಹೇಳ್ತೀವಿ, ಅವ್ರಿಗೆ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಅಂತ ಸ್ಥಾಪಿಸಿದರು 2017ರಲ್ಲಿ. ಅದರ ಅಂಗವಾಗಿ ಸುಮಾರು ನಾವು 2024ರಲ್ಲಿ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ವತಿಯಿಂದ ಅರಮನೆ ಮೈದಾನದಲ್ಲಿ ನವಂಬರ್ 24ನೇ ತಾರೀಕು ಒಂದು ರಾಮಾನುಜರ ವಿಶ್ವ ವಿಜಯ ಸಮಾವೇಶ ಅಂತ ಹಮ್ಮಿಕೊಂಡಿದ್ದೆವು. ಸುಮಾರು 50,000ಕ್ಕೂ ಹೆಚ್ಚು ಜನ ಇಡೀ ಕರ್ನಾಟಕದ ರಾಜ್ಯದಲ್ಲಿ ಎಲ್ಲ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಬಂದು ಒಟ್ಟು ಸೇರಿರೋದು. ಅಲ್ಲಿ ನೆರೆದಿರುವ ಪಾಲಿಟಿಷಿಯನ್ಸ್ಗೆ ಆಗಲಿ ಬ್ಯೂರೋಕ್ರಾಟ್ಸ್ಗೆ ಆಗಲಿ ಒಂದು ದೊಡ್ಡ ಒಂದು ಸರ್ಪ್ರೈಸ್ ಆಗಿತ್ತು. ಯಾಕಂದರೆ ನಾವು ಅಷ್ಟು ಜನಾಂಗ ಒಟ್ಟುಗೂಡಿಸೋಕ್ಕೆ ಸಾಧ್ಯವಾ ಅಂತ ಅನ್ನಿಸ್ತಿದ್ದ ಸಮಯದಲ್ಲಿ ನಮ್ಮ ಅಭಿನವ ರಾಮಾನುಜರ ಅಂತ ಹೆಸರುಪಟ್ಟಿರುವ ನಮ್ಮ GR ಸ್ವಾಮಿಗಳು ಸುಮಾರು 50ಕ್ಕೂ ಹೆಚ್ಚು ಪೂರ್ವಭಾವಿ ಸಭೆಗಳು ಜಿಲ್ಲೆಗಳಲ್ಲಿ ನಾನು ಅವರು ಕೂಡ ಸತತವಾಗಿ ಪ್ರಯಾಣ ಮಾಡಿದ್ದೀನಿ. ಹೊಸೂರಿಗಾಗಲಿ, ಗಂಗಾವತಿ ಆಗಲಿ, ಹುಬ್ಬಳ್ಳಿ, ಧಾರವಾಡ ಹಾಗೂ ಹೊನ್ನಾಳಿ, ದಾವಣಗೆರೆ, ಮೈಸೂರು, ಹಾಸನ ಸುಮಾರು ಕಡೆ ಪೂರ್ವಭಾವಿ ಸಭೆಯಾಗಿ ಎಲ್ಲರೂ ಕೇಳ್ತಾಯಿದ್ರು ಹೇಗೆ ಸಮಾವೇಶ ನಡೆಯುತ್ತಾ, ಹೇಗೆ ಜನಾಂಗ ಸೇರ್ತಾರ ಅಂತ. ಬಟ್ ಅವತ್ತಿನ ದಿವಸ ಸೇರಿರೋ ಜನ ನೋಡಿ ನಮಗೆ ಒಂದು ಮೈಗೆ ಒಂದು ರೋಮಾಂಚನ ಆಗುವಂಥ ಸ್ಥಿತಿ ಆಗಿತ್ತು. ಇದಕ್ಕೆ ಎಲ್ಲ ನಮ್ಮ ಬಾಂಧವರೇ ಶ್ರೀ ವೈಷ್ಣವ ಬಂಧುಗಳೇ ಸ್ವತಃ ತಮ್ಮ ಕೈ ಜೋಡಿಸಿ ಅವ್ರಿಗಾಗುವಂಥ ದವಸ ಧಾನ್ಯ ಅಥವಾ ಹಣ ಯಾವುದೇ ಒಂದು ಸಹಕಾರ ನೀಡಿ ಅವರ ಕೊಟ್ಟ ಸಹಕಾರದಿಂದಲೇ ಇದು ಯಶಸ್ವಿಯಾಗಿದ್ದು. ಹಾಗೂ ನಮ್ಮ GR ಸ್ವಾಮಿಗಳ ಒಂದು ವಿಷನ್ ಅಂತ ಏನು ಹೇಳ್ತೀವೋ ಅದರಿಂದ ಒಂದು ದೊಡ್ಡ ಇದಾಗಿದೆ. ಹಾಗೆ ಇವಾಗ ಮುಂದುವರಿಸ್ಕೊಂಡು, ಯಾಕೆ ಇದು ನಮ್ಮ ಜನಾಂಗ ಒಟ್ಟುಗೂಡಬೇಕಾದ್ರೆ ನಾವೆಲ್ಲ ಒಂದು ಇದು ಮಾಡಲೇಬೇಕಾಗತ್ತೆ ಅಂತ ಇವಾಗಲೂ ಅವರು ಸತತವಾಗಿ ಪ್ರಯತ್ನ ಪಡ್ತಿದ್ದಾರೆ. 2024 ನವಂಬರ್ನಲ್ಲಿ ಆದ ಸಮಾವೇಶದ ನಂತರ ಚಿತ್ರದುರ್ಗದಲ್ಲಿ ಮೇ 2025ನಲ್ಲಿ ಮತ್ತೊಂದು ಬೃಹತ್ ಸಮಾವೇಶ ಆಯೋಜಿಸಿ ಅಲ್ಲಿ ಸುತ್ತಮುತ್ತಲಿನ ಜಿಲ್ಲೆಗಳು 8 ಜಿಲ್ಲೆಗಳು ಯಾವುದು ನಾವು ದಾವಣಗೆರೆ ಆಗಲಿ, ಶಿವಮೊಗ್ಗ ಆಗಲಿ ಎಲ್ಲ ಜನರು ಸೇರಿ ಸುಮಾರು 5,000ಕ್ಕೂ ಹೆಚ್ಚು ಜನ ಸೇರಿ ಅಲ್ಲಿ ಒಂದು ಬೃಹತ್ ಶ್ರೀ ವೈಷ್ಣವ ಸಮಾವೇಶವನ್ನು ಆಯೋಜಿಸಲಾಯಿತು. ಅಲ್ಲಿ ಕೂಡ ನಮ್ಮ GR ಸ್ವಾಮಿಯವರ ಉಪಸ್ಥಿತಿಯಲ್ಲಿ ನಡೆದ ಸಮಾವೇಶಕ್ಕೆ ಎಲ್ಲರೂ ಜನರು ಸೇರಿಕೊಂಡು ಭಾಗವಹಿಸಿ ಎಲ್ಲರೂ ಬಹಳ ಸಂತೋಷಪಟ್ಟರು. ಮತ್ತೊಂದು ವಿಶೇಷದ ಸುದ್ದಿ ಅಂದರೆ ಜುಲೈ 2022ನಲ್ಲಿ ಸ್ವಾಮಿಗಳಿಗೆ ಒಂದು ಶ್ರೀನಗರ್ನಲ್ಲಿ ರಾಮಾನುಜರ ವಿಗ್ರಹ ಸ್ಥಾಪನೆ ಆಗಬೇಕು ಅಂತ ಒಂದು ಆಲೋಚನೆ ಬಂದಾಗ ಅವ್ರು ಶುರು ಮಾಡಿದ್ದು ಒಂದು 50 ಜನ ಜೊತೆ ಹೋಗಿ ಅಲ್ಲಿ ಸ್ಥಾಪಿಸಿ ಬರಬೇಕು ಅಂತ. ಆಗ ಎಲ್ಲರಿಗೂ ಒಂದು ಯೋಚನೆ ಆಗ್ತಿತ್ತು, ಆಗಿನ ಕಾಲಮಾನ ಸ್ಥಿತಿಯೆಲ್ಲ ಅಲ್ಲಿ ಭಾಳಷ್ಟು ಶ್ರೀನಗರದಲ್ಲಿ ಸರಿ ಇಲ್ಲ ಅಂತ ಎಲ್ಲರಿಗೂ ಭಾಳಷ್ಟು ಜನ ನನಗೆ ಕೂಡ ಯಾಕೆ ಈಗ ಸ್ವಾಮಿಗಳು ಅಲ್ಲಿ ಶ್ರೀನಗರ್ಗೆ ಶಿಷ್ಯಂದ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಸ್ವಾಮಿಗಳಿಗೂ ಶ್ರೀಕಾರ್ಯಂಗೂ ಅಷ್ಟೇ ಯೋಚನೆ, ಯಾಕಂದರೆ ಶಿಷ್ಯಂದ್ರ ಜವಾಬ್ದಾರಿ ಅವ್ರ ಮೇಲಿರುತ್ತೆ ಅಂತ. ಹಾಗೆ ಶುರು ಆಗಿದ್ದು. ಆಮೇಲೆ ನೋಡಿದಾಗ ಅಲ್ಲಿ ನಾವು ಕೂಡ ಹೋಗಿದ್ದೆ. ಒಂದು 500 ಜನ ಬೆಂಗಳೂರಿಂದಲೇ ಹಾಗೂ ದಕ್ಷಿಣ ಭಾರತದಿಂದ ಬಂದು ಅಲ್ಲಿ ನೆರೆದಿದ್ದರು. ಹಾಗೂ ಅಮಿತ್ ಶಾ ಅವರೇ ಅದನ್ನು ಉದ್ಘಾಟಿಸಿ ಅಲ್ಲಿ ಇಲ್ಲಿ ಮಲ್ಲೇಶ್ವರಂ MLA ಆಗಿದ್ದ ಅಶ್ವಥ್ ನಾರಾಯಣ್ ಅವರು ಬಂದಿದ್ದರು, ತೇಜಸ್ವಿ ಸೂರ್ಯ ಅವರು ಬಂದಿದ್ದರು. ಭಾಳಷ್ಟು ಜನ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅವರೇ ಇನಾಗ್ರೇಷನ್ ಕೂಡ ಮಾಡಿದರು.
ಎಷ್ಟು ಸಂತೋಷ ಆಗಿತ್ತು ಅಂದರೆ ಅವ್ರಿಗೆ ಅದು ಎಲ್ಲರೂ ಒಂದು ಚಿಕ್ಕ ಪ್ರಾಬ್ಲಮ್ ಕೂಡ ಆಗದೆ ಎಲ್ಲರೂ ಭಾಳ ಸಂತೋಷದಿಂದ ಅಲ್ಲಿ ಎಲ್ಲ ಸ್ಥಳಗಳನ್ನು ವೀಕ್ಷಿಸಿ ಹಿಂದಿರುಗಿದೆವು. ಅದಾದ ಕೂಡಲೇ ಅಲ್ಲೇ ನಮ್ಮ ಎಮ್ ಎ ಆಳ್ವಾರ್ ಅವರು ಹೇಳಿದಾಗೆ ಭಾರತದ ವಿವಿಧೆಡೆ ಹೀಗೆ ರಾಮಾನುಜರ ವಿಗ್ರಹಗಳನ್ನು ಸ್ಥಾಪಿಸಬೇಕು ಅಂತ ಒಂದು ಸಲಹೆ ಕೊಟ್ಟಾಗ ಅವರು ಒಡನೆಯೇ ಇಡೀ ಒಂದು ವರ್ಷದಲ್ಲಿ ಅಯೋಧ್ಯೆಯಲ್ಲಿ ಹಾಗೆ ಪೂರಿನಲ್ಲಿ 2 ಕಡೆ ಹಾಗೂ ಕನ್ಯಾಕುಮಾರಿಯಲ್ಲಿ ಹಾಗೂ ದ್ವಾರಕೆಯಲ್ಲಿ ಅಷ್ಟು ಕಡೆಯೂ ಹಾಗೂ ತಿರುವನಂತಪುರಂನಲ್ಲೂ ಕೂಡ ಸ್ಥಾಪಿಸಿದ್ದಾರೆ. ಇದು ಯಾವುದು ಭಗವತ್ ಸಂಕಲ್ಪ ಅಂತಲೇ ಹೇಳಬೇಕು, ಹಾಗೂ ಗುರುಗಳ ಯಾವುದು ವಿಷನ್ ಅಂತ ಹೇಳ್ತೀನಲ್ಲ, ಆಗಿಲ್ಲದೆ ಆಗ್ತಾನೆ ಇರಲಿಲ್ಲ. ಯಾಕಂದರೆ ಯಾವುದೋ ನಾವು ಸಣ್ಣ ಮನೆ ಕಟ್ಟಬೇಕು, ಅದು ಏನೋ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂದರೆ ಒಂದು ಪ್ಲ್ಯಾನಿಂಗ್ ಅಂದರೆ ಬಹಳಷ್ಟು ಯೋಚನೆ ಮಾಡ್ತೀವಿ, ಬಹಳಷ್ಟು ಒತ್ತಡಗಳು ಕೂಡ ಬರುತ್ತೆ. ಬಟ್ 1 ವರ್ಷಗಳಲ್ಲಿ ಕಾಲದಲ್ಲೇ 6 ಕಡೆ, ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಇದೆಲ್ಲ ಆಗಬೇಕಾದರೆ ಅದು ಗುರುಗಳ ಮಹಾ ಸಂಕಲ್ಪ ಅಂತಲೇ ಹೇಳಬೇಕು ಅಂತ ಇಚ್ಛೆ ಪಡ್ತೇನೆ. ಮೊಟ್ಟ ಮೊದಲನೇ ಬಾರಿಗೆ ತೊಂಡನೂರಿನಲ್ಲಿ 36 ಅಡಿಯ ನಮ್ಮ ಶೇಷಾವತಾರದ ತೊಂಡನೂರು ಅವರು ಮೊದಲು ಕರ್ನಾಟಕಕ್ಕೆ ಬಂದಾಗ ಉಳ್ಕೊಂಡಿದ್ದ ಸ್ಥಳ ನನ್ನ ಊರಾದ ತೊಂಡನೂರಿನಲ್ಲಿ, ಕೆರೆ ತೊಂಡನೂರಿನಲ್ಲಿ 36 ಅಡಿ ಎತ್ತರದ ಭಗವದ್ ರಾಮಾನುಜರ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ಅದು ಜೀವನ ಕೊಟ್ಟು ತಿರ್ಗಾ ಎಲ್ಲ ರಿನೋವೇಟ್ ಮಾಡಿ 2022ನಲ್ಲಿ ಮತ್ತೆ ಜೀರ್ಣೋದ್ಧಾರ ಮಾಡಿದ್ದರು. ನನಗೆ ಇದೇ ಶ್ರೀ ವೈಷ್ಣವ ಮಹಾಸಭಾದಲ್ಲಿ ಒಂದು ಅವಕಾಶ ಸಿಕ್ಕಿತು. ನಾನು ಎಲ್ಲರ ಶ್ರೀ ವೈಷ್ಣವ ಜನಾಂಗದ ಸೇವೆ ಮಾಡುವ ಒಂದು ಅವಕಾಶ ಸಿಕ್ಕಿತು. ಹೀಗೆ ಅವ್ರ ಜೊತೆ ಸುಮಾರು ನನಗೆ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಲ್ಲ, ಅದು ಒಂದು ವೆಹಿಕಲ್ಸ್ ಇದೆ, 5-6 ವೆಹಿಕಲ್ಸ್, ಅದನ್ನು ನೋಡ್ಕೊಳ್ಳೋದು ಒಂದು ಅವಕಾಶವೂ ಸಿಕ್ಕಿದೆ. ನಾನು ಅದನ್ನು ಬಹಳ ಸಂತೋಷ. ನಾನು ಬೇರೆ ಸಂಘಗಳಲ್ಲಿ ಯಾವುದೇ ಹುದ್ದೆ ಏನೇ ಇದ್ರೇನು ಮಠಕ್ಕೆ ಹಾಗೂ ಇಲ್ಲಿ ಬರುವ ಶಿಷ್ಯಂದಿರಿಗೆ ಹಾಗೂ ಭಾಗವತರಿಗೆ ಏನು ಸಹಾಯ ಮಾಡ್ಬೋದು, ಏನು ಸೇವೆ ಮಾಡ್ಬೋದು, ಅದನ್ನು ಭಾಳ ಸಂತೋಷದಿಂದ ಮಾಡೋದಕ್ಕೆ ನನಗೆ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಸೊ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ನಾನು ಮುಂದಕ್ಕೂ ಹೀಗೆ ನನಗೆ ಭಗವದ್ ರಾಮಾನುಜರು ಹಾಗೂ GR ಸ್ವಾಮಿಗಳು ಶಕ್ತಿ ನೀಡಲೆಂದು ಬೇಡುತ್ತೇನೆ. ಹಾಗೂ ನಿಮ್ಮೆಲ್ಲರ ಸಹಕಾರ ಹಾಗೂ ಶ್ರೀ ವೈಷ್ಣವರ ಜನಾಂಗದ ಸಹಕಾರ, ಇಡೀ ಕರ್ನಾಟಕದ ಶ್ರೀ ವೈಷ್ಣವ ಜನಾಂಗದ ಸಹಕಾರ ನನ್ನ ಮೇಲೆ ಇರಲಿ, ಹಾಗೂ ಅವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಬಯಸ್ತಾ ಅಡಿಯನ್ ರಾಮಾನುಜದಾಸನ್ ನಿಮ್ಮೆಲ್ಲರೂ ನಮಸ್ಕರಿಸುತ್ತೇನೆ. ಅಡಿಯನ್ ರಾಮಾನುಜದಾಸನ್. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ. ಯತಿರಾಜ ಯತಿರಾಜ ಯತಿರಾಜ